ಹಾಯ್ ಆಲ್. ಇವತ್ತಿನ ವಿಲಾಗಲ್ಲಿ ನಾನು ಬಾಣಂತಿಯರಿಗೆ ಹೇಗೆ ಅಂಟಿನ ಉಂಡೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗೆ ನಾನು ಇದರಲ್ಲಿ ಬೆಲ್ಲದ ಪಾಕ ಮಾಡಿದ್ರೇ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ, ಫಸ್ಟು 100 ಗ್ರಾಮ್ ಅಂಟು ತೊಗೊಬೇಕು. ಎಲ್ಲ ಗಂಧಿ ಅಂಗಡಿಲೂ ಸಿಗುತ್ತೆ. 2 ಟೇಬಲ್ ಸ್ಪೂನ್ ಅಜ್ವಾನ ತೊಗೊಬೇಕು. 3 ಏಲಕ್ಕಿ, 3 ಲವಂಗ ಬೇಕು. ಪಿಪ್ಲಿ ಅಂತ 1 ಸ್ಪೂನು. ಏನಕ್ಕೆ ಅಂದರೆ ಇದು ಕಫ ಮತ್ತು ಕೆಮ್ಮು ಕಮ್ಮಿ ಮಾಡುತ್ತೆ. ನೆಕ್ಸ್ಟು ಮೋಡಿ ಕಡ್ಡಿ ಅಂತ ಸಿಗುತ್ತೆ. ಇದನ್ನು ಅಷ್ಟೇ ಅಲರ್ಜಿ ಲೈಕ್ ಕಫ ಕೆಮ್ಮು ಇದನ್ನು ತಡೆಗಟ್ಟುತ್ತೆ. 2 ಸ್ಪೂನ್ ತಲಾಸ್ಪತ್ರೆ ತೊಗೊಬೇಕು. ಇದೇನಕ್ಕೆ ಅಂದರೆ ಲೈಕ್ ಇದು ಅಸ್ತಮಾ, ಬ್ರಾಂಕೈಟಿಸ್ ಮತ್ತು ಕಫ ಕೆಮ್ಮು ಎಲ್ಲ ಹೋಗುತ್ತೆ. ಪಾಲ್ಮೆಂಟ್ಸು 2 ಸ್ಪೂನ್ ತೊಗೊಬೇಕು. ಇದೆಲ್ಲ ಗಂಧಿ ಅಂಗಡಿಲೇ ಸಿಗುತ್ತೆ. ಎಲ್ಲ 2 ಸ್ಪೂನ್ ಹಾಕ್ಕೊಬೇಕು. ಸ್ವಲ್ಪ ನಾನು 1 ಮಂತ್ಗೆ ಆಗೋಷ್ಟು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಕಡೆ ಬರೋದಾದರೆ ಎಲ್ಲ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದು ಡ್ರೈ ಖರ್ಜೂರ 100 ಗ್ರಾಮ್ಸು, ವಾಲ್ನಟ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಹಾಕಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಇಷ್ಟೂ ಸಮ ಪ್ರಮಾಣದಲ್ಲಿ ಹಾಕ್ಕೊಬೇಕು. ಗೋಡಂಬಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಪೀಸ್ ಮಾಡಿ ಒಂದು ಕಡೆ ಇಟ್ಕೊಬೇಕು. ಆಮೇಲೆ ಅಂಜೂರ ಹಾಕ್ಕೊಬೇಕು. ನಾನು ಅರ್ಧ ಹೋಳು ಕೊಬ್ಬರಿ ತೊಗೊಬೇಕು. ಅರ್ಧ ಹೋಳು ಸಾಕು. ಅರ್ಧ ಹೋಳನ್ನ ತುರಿದಿಟ್ಕೊಬೇಕು. ಅಕಸ್ಮಾತ್ ತುರಿಯೋಕ್ಕಾಗಿಲ್ಲ ಅಂದರೆ ಮಿಕ್ಸಿಲಿ ಮೀಡಿಯಮ್ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಸಪ್ರೇಟು. ಸ್ಟವ್ ಆನ್ ಮಾಡಿ ಸಿಲ್ವರ್ ಬಾಂಡ್ಲಿ ಇಟ್ಟಿದ್ದೀನಿ ಎಲ್ಲ ಉರಿಯೋಕ್ಕೆ. ನಾನು ಸ್ಟೀಲ್ ಬಾಂಡ್ ಯೂಸ್ ಮಾಡಿಲ್ಲ, ಯಾಕಂದರೆ ಸೀದೋಗ್ಬಿಡುತ್ತೆ ಅಂತ. ಆಮೇಲೆ ಅರ್ಧ ಲೀಟ್ರ್ ತುಪ್ಪ, ಮನೇಲಿ ಮಾಡಿರೋ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ನ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಬನ್ನಿ ಮಾಡೋಣ. ಫಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೊಂದನ್ನೇ ಉರಿತಿದ್ದೀನಿ. ಫಸ್ಟ್ ತೊಗೊಳ್ತಾ ಇರೋದು ನಾನು ಬಾದಾಮಿ. ಅದು ಚೆನ್ನಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು, ಜಾಸ್ತಿ ಮಾಡ್ಕೊಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗೆ ಫ್ರೈ ಮಾಡಿ ಸಪ್ರೇಟ್ ಒಂದು ತಟ್ಟಿನಲ್ಲೇ ಅದನ್ನು ಹಾರಕ್ಕೆ ಬಿಡಬೇಕು. ಫುಲ್ಲು ಕೂಲ್ ಆಗಬೇಕು. ಬಿಸಿ ಇರೋದೆಲ್ಲ ಆರಿದ ಮೇಲೆ ಮಿಕ್ಸಿಲಿ ಅದನ್ನ ಇದು ಮಾಡ್ಕೊಬೇಕು. ಈ ಥರ ಸಪ್ರೇಟಾಗಿ ಆರಕ್ಕೆ ಬಿಡಬೇಕು. ಅದು ಹೆಂಗೆ ಅಂದರೆ ಕನಿತಾ ಇರಬೇಕು. ಹಂಗೆ ಉರಿರಿ ಚೆನ್ನಾಗೆ. ನಾನಿಲ್ಲಿ 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಉರಿತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ತುಪ್ಪ ಹಾಕ್ಕೊಂಡು ಮಾಡ್ಕೊಬೋದು. ನಾನೆಲ್ಲ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಉರಿತಾ ಇದ್ದೀನಿ. ನೆಕ್ಸ್ಟು ಡ್ರೈ ಖರ್ಜೂರನ ಉರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. ಈ ಥರ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಸಪ್ರೇಟ್ ಆರಕ್ಕೆ ಹಾಕ್ಬಿಡಬೇಕು. ನೆಕ್ಸ್ಟು ಒಣ ದ್ರಾಕ್ಷಿನೂ ಹಂಗೆ ತುಪ್ಪದಲ್ಲೇ ಕರಿಬೇಕು. ಅದು ದಪ್ಪ ಆಗುತ್ತೆ. ಒಣ ದ್ರಾಕ್ಷಿ ಈ ಥರ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿ ಅದನ್ನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಹಾಕಿ ಒಣಗಕ್ಕೆ ಹಾಕಿಡಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಒಂದೊಂದನ್ನೇ. ಬಾಣಲಿಲಿ ತುಪ್ಪ ಇದ್ದರೆ ಇದಕ್ಕೆ ಹಾಕಿ ಏನು ತೊಂದರೆ ಇಲ್ಲ. ಹೀಗೆ ಎಲ್ಲ ನೀಟಾಗಿ ರೋಸ್ಟ್ ಆಗಿರಬೇಕು. ಸ್ಮೆಲ್ ಘಮ ಅಂತ ಇರುತ್ತೆ. ಗೋಡಂಬಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು ಹಾಲಿನ ಪುಡಿಗೆ ಗೋಡಂಬಿ ಜಾಸ್ತಿ ಹಾಕ್ಕೊಂಡಿದ್ದೆ. ಲೈಕ್ ಗೋಡಂಬಿ ತಿಂದರೆ ದಪ್ಪ ಆಗ್ತಾರೆ ಅಂತ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ಗೋಡಂಬಿನ. ಅದು ಗೋಡಂಬಿ ಆದಮೇಲೆ ನೆಕ್ಸ್ಟ್ ಬಂದು ವಾಲ್ನಟ್ ಹಾಕ್ಕೊಂಡು ಉರಿತಾ ಇರೋದು. ವಾಲ್ನಟ್ ಉರಿಯೋ ಅವಶ್ಯಕತೆ ಇಲ್ಲ, ಬಟ್ ನಾನಿಲ್ಲಿ ಉರಿತಾ ಇದ್ದೀನಿ. ಅದನ್ನು ರೋಸ್ಟ್ ಆಗೋ ಥರ ಅದನ್ನು ಮಾಡಿ ಅದನ್ನು ಸಪ್ರೇಟಾಗಿ ಆರಕ್ಕೆ ಇಡಬೇಕು. ವಾಲ್ನಟ್ ತುಂಬ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ತುಪ್ಪ ಹಾಕ್ಕೊಂಡು ನಾನು ಅಂಜೂರನ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಅಂಜೂರ ಏನಕ್ಕೆ ಫ್ರೈ ಮಾಡ್ತಾರೆ ಅಂದರೆ ಇಟ್ಸ್ ಲೈಕ್ ನಮ್ಮದು ಮಂಡಿ ನೋವು ಅಥವಾ ಸೊಂಟ ನೋವು ಇದೆಲ್ಲ ಅದು ಹೀಲ್ ಮಾಡುತ್ತೆ. ನಾವು ಡೈಲಿ ತಿಂದರೂ ಏನು ತೊಂದರೆ ಇಲ್ಲ. ಅಂಜೂರ ಡೈಲಿ ಒಂದೊಂದು ತಿನ್ನಬೇಕು. ನೆಕ್ಸ್ಟು ಅಂಟನ್ನ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಅಂಟನ್ನ ಹುರ್ಕೊಂಡಿದ್ದೀನಿ. ಅಂಟು ಈ ಥರ ಸಬ್ಬಕ್ಕಿ ಥರ ಉಟ್ಕೊಳ್ಳುತ್ತೆ. ಹಾಕಿದ ತಕ್ಷಣವೇ ತುಪ್ಪದಲ್ಲಿ ಚೆನ್ನಾಗಿ ಎಲ್ಲ ಊದಬೇಕು. ಕಲ್ಲು ಥರ ಇರುತ್ತೆ, ಅದು ಊದಬೇಕು. ಕೆಂಪು ಅಂಟು ಸಿಗುತ್ತೆ, ಅದು ತುಂಬ ಒಳ್ಳೆಯದು. ವೈಟ್ಗಿಂತ ಕೆಂಪು ಸಿಗುತ್ತೆ ಅಂಟದು. ಈಗ ನೆಕ್ಸ್ಟು ಮಸಾಲೆ ಐಟಮ್ ಕಡೆ ಬರೋದಾದರೆ ಏಲಕ್ಕಿ, ಲವಂಗ ಮತ್ತು ಪಾಲ್ಮೆಣಸು 3ನಷ್ಟೇ ಹುರ್ಕೊಬೇಕು. ಇದು ತುಪ್ಪ ಹಾಕ್ಕೊಬಾರ್ದು, ಹಂಗೆ ಹುರಿಬೇಕು. ಮತ್ತು ಅಜ್ವಾನನೂ ಹುರ್ಕೊಬೇಕು. ಈಗ ಅಜ್ವಾನ ಹಾಕ್ಕೊಂಡಿದ್ದೀನಿ. ಅಜ್ವಾನನೂ ಫ್ರೈ ಮಾಡ್ಕೊಬೇಕು. ಅಟ್ ದ ಎಂಡ್ ನಾನು ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ.
ಆಮೇಲೆ ಗಸಗಸೆನ ಲಾಸ್ಟಲ್ಲಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಆದಮೇಲೆ ಫುಲ್ ಎಲ್ಲ ಡ್ರೈ ಆಗಿದೆ. ಡ್ರೈ ಎಲ್ಲ ಆದಮೇಲೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಡಿಸ್ಕೊಬೇಕು. ಆಡಿಸ್ಕೊಂಡಾದ್ಮೇಲೆ ಫಸ್ಟು ನಾನು ಮಸಾಲೆ ಐಟಮ್ಸ್ನ ಆಡಿಸ್ತಾಯಿದ್ದೀನಿ. ಮಸಾಲೆ ಐಟಮ್ಸ್ನ ಆಡಿಸ್ಕೊಂಡು ಈ ಥರ ಆಗುತ್ತೆ. ಇದನ್ನು ಒಂದು ಕಡೆ ಫಸ್ಟು ಹಾಕ್ಕೊಂಡು ಒಂದು ಬೌಲಲ್ಲಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಆಡಿಸ್ಕೊಳ್ಳೋಕ್ಕೆ ಒಂದೊಂದೇ ಆಡಿಸ್ಕೊಂಡು 2 ರೌಂಡ್ ಅಷ್ಟೇ, ಲೆಫ್ಟ್ ರೈಟ್ 2 ರೌಂಡ್ ಮಾಡಿಕೊಂಡು ಎಲ್ಲ ಇದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಂದರೆ ಕೆಂಪು ಸಕ್ಕರೆನೂ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಬೋದು. ನಾನು ಕೆಂಪು ಸಕ್ಕರೆ ಹಾಕಿದ್ದೀನಿ, ಬಟ್ ತೋರಿಸಿಲ್ಲ. ನಾನು ಇದಕ್ಕೆ ಬೆಲ್ಲ ಪಾಕ ಮಾಡಿಲ್ಲ, ಕೆಂಪು ಸಕ್ಕರೆ ಮಾಡ್ಕೊಂಡಿದ್ದೆ. ಸಕ್ಕರೆ ಹಾಕಿದ್ದೀನಿ. ಬಟ್ ಡಯಟ್ ಕಾನ್ಷಿಯಸ್ನೆಸ್ ಇರೋರು ಬೆಲ್ಲದ ಪಾಕ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೆಯದು. ನೋಡಿ ಈ ಥರ ಬರುತ್ತೆ ಉಂಡೆ ಕಟ್ಟಿದ್ರೆ. 8 ಉಂಡೆ ರೆಡಿ ಆಗಿದೆ. 1 ಮಂತ್ ಕರೆಕ್ಟಾಗೆ ಆಗುತ್ತಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಹೇಗೆ ಸುಲಭವಾಗಿ ಮನೇಲಿ 8 ಉಂಡೆ ಮಾಡ್ಕೋಬೋದು ಅಂತ. ಈ ರೀತಿ ಕರೆಕ್ಟಾಗಿ 31 ಉಂಡೆ ಬರುತ್ತೆ. ಮನೆಯಲ್ಲೇ ಮಾಡಿಕೊಂಡು ನಾವು ಸುಲಭವಾಗಿ ತಿನ್ಬೋದು. ಇದರಿಂದ ನಮಗೆ ಜಾಯಿಂಟ್ಸ್ ಪೇಯ್ನ್, ನೀಸ್ ಪೇಯ್ನ್, ಬ್ಯಾಕ್ ಪೇಯ್ನ್ ಏನೇ ಇದ್ದರೂ ದೂರ ಆಗುತ್ತೆ. ಡೈಲಿ ಒಂದೊಂದು ತಿಂತಾ ಬರ್ತಿದ್ರೆ ನಮಗೆ ಯೂಸ್ಫುಲ್ ಇದು. ಎಸ್ಪೆಷಲಿ ಬಾಣಂತಿಯವ್ರಿಗೆ ತುಂಬ ಇಂಪಾರ್ಟೆಂಟ್ ಇದು. ಥ್ಯಾಂಕ್ ಯು. ನೀವು ಮನೇಲಿ ಟ್ರೈ ಮಾಡಿ ರಿವ್ಯೂ ಹಾಕಿ ನನ್ನ ಪೇಜಲ್ಲಿ.